ಬರ್ತಾ ಇದೆ. ಹಿಟ್ 2ಗೆ ನಾವೆಲ್ಲರೂ ಫ್ಯಾನ್ಸ್, 3ಗೆ ನಾವು ಕೂಡ ಕಾಯ್ತಾ ಇದ್ದೀವಿ. ಕುಮಾರ್ ಸರ್, ಡಿಸ್ಟ್ರಿಬ್ಯೂಟ್ ನ ಹೊಣೆ ನಿಮ್ಮ ಮೇಲಿದೆ. ಹೇಗೆ ರೆಡಿ ಆಗಿದೆ ಟೀಮ್? ವೆಲ್ಕಮ್ ಟು ಬ್ಯಾಂಗ್ಳೂರ್ ಸರ್. ನನಗೆ ನಾನಿ ಸರ್ದು ವಾಲ್ ಪೋಸ್ಟರ್ ಸಿನಿಮಾದಲ್ಲಿ ಇದು ಸೆಕೆಂಡ್ ಕೊಟ್ಟಿರೋದು ಡಿಸ್ಟ್ರಿಬ್ಯೂಷನ್. ಕೋರ್ಟ್ ಕೊಟ್ಟಿದ್ರು, ಕೋರ್ಟ್ ಆಲ್ಸೋ ಸೂಪರ್ ಹಿಟ್ ಆಗಿದೆ. ಸೊ ಹಿಟ್ 3 ಟ್ರೈಲರ್ ನೋಡಿದ ತಕ್ಷಣ ಬ್ಲಾಕ್ ಬಸ್ಟರ್ ಅನಿಸುತ್ತೆ ಸರ್. ಇಟ್ಸ್ ವೆರಿ ಬಿಗ್ ಬ್ಲಾಕ್ ಬಸ್ಟರ್. ಅಂದರೆ ಥ್ರಿಲ್ಲರ್ ಸಿನಿಮಾದಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಆ್ಯಕ್ಷನ್ ಮಾಸ್ ಎಲ್ಲ ಮಿಕ್ಸ್ ಆಗಿ ಮಾಡಿದ್ದೀರಾ. ಸುಮಾರು ಒಂದು ನಾನಿ ಸರ್ ಕೆರಿಯರಲ್ಲಿ ಹೈಯೆಸ್ಟ್ ಥಿಯೇಟರ್ 150 ಥಿಯೇಟರ್ಸಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಕನ್ನಡದಲ್ಲಿ ಒಂದು 50 ಸೆಂಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಿಂದಿ ಆಲ್ಸೋ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. May 1st ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಪ್ಲಸ್ ಏನಂದರೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಕನ್ನಡದಲ್ಲೂ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಕನ್ನಡದಲ್ಲೂ ನೋಡಬೇಕು, ಅಟ್ ದಿ ಸೇಮ್ ಟೈಮ್ ತೆಲುಗಲ್ಲೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ ಆಲ್ರೆಡಿ ಬುಕ್ ಮೈ ಶೋలో ಆಲ್ರೆಡಿ 50 shows ఫుల్. పుమ్మేస్తున్నాం సార్. ఇట్స్ ఎక్స్ట్రాడినరీ ఓపెనింగ్ ఇన్ బుక్ మై షో ఎవ్రీవేర్. అందరూ ఇప్పుడు టికెట్స్ అని ఆల్రెడీ మెసేజ్లు పెడుతున్నారు. బ్లాక్ బస్టర్ కొడుతున్నాం సార్. థ్యాంక్ యూ నాకు ఈ సినిమా రిలీజ్ చేయడానికి అవకాశం ఇచ్చింది. థ్యాంక్ యూ సార్. థ్యాంక్ యూ సో ಮಚ್. ಬ್ಯಾಂಗ್ಳೂರ್ ಕುಮಾರ್ ಸರ್, ಕೋರ್ಟ್ಗೆ ಕಂಗ್ರಾಚುಲೇಷನ್ಸ್ ಅಂಡ್ ನಮ್ಮ ಹಿಟ್ 3ಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದಕ್ಕಾಗಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಕುಮಾರ್ ಸರ್. ಎಸ್, ಇದೀಗ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಮಾತನಾಡಿ ಆಯಿತು, ಬ್ಯಾಂಗ್ಳೂರ್ ಕುಮಾರ್ ಫಿಲ್ಮ್ಸ್ನ ಬ್ಯಾಂಗ್ಳೂರ್ ಕುಮಾರ್ ಸರ್. ಇದೀಗ ನಮ್ಮ ಇಬ್ರು ಸೂಪರ್ ಸ್ಟಾರ್ಗಳನ್ನ ವೇದಿಕೆಗೆ ಕರೆಯೋದಕ್ಕೂ ಮುನ್ನ ಬೆಂಗಳೂರಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ ಬರ್ತಾರೆ ಅಂದ್ರೆ ನಮ್ಮ ಅರಸು ಕ್ರಿಯೇಷನ್ಸ್ನವರು ಹಾಗೂ ನಾನಿ ಸರ್ ಅವರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಅರಸು ಕ್ರಿಯೇಷನ್ಸ್ ಅವರು ನಾನಿ ಸರ್ ಅವರ ಹಲವು ಸಿನಿಮಾಗಳಿಗೆ ಜೊತೆಯಾಗಿ ನಿಂತಿದ್ದಾರೆ. ಹಾಗಾಗಿ ಹಿಟ್ 3 ಸಿನಿಮಾಗೆ PRO ಹರೀಶ್ ಅರಸು ಅವರ ತಂಡದಿಂದ ಒಂದು ಸ್ಪೆಷಲ್ ವಿಶಸ್ ಇದೆ. ಆ ವಿಶಸ್ ವಿಡಿಯೋ ಬರಲಿ ಪ್ಲೀಸ್. ನಮ್ಮ ಸಿನಿ ಪ್ರೇಮಿಗಳ ಮನಸ್ಸನ್ನ ಕದ್ದವರು, ಈಗ ಸಿನಿಮಾ ಆದ್ಮೇಲೆ ಕನ್ನಡಿಗರಿಗೆ ಬೇಗ ಹತ್ರ ಆದವರು ಇವರು. ಅದಾದ್ಮೇಲೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ನಮ್ಮೆಲ್ಲರಿಗೂ ನೀಡಿದಂತಹ ವೆರಿ ವೆರಿ ಟ್ಯಾಲೆಂಟೆಡ್ ನಟನಾಗಿ, ನಿರ್ಮಾಪಕನಾಗಿ ಚಿತ್ರರಂಗಕ್ಕೆ ಅತ್ಯುತ್ತಮ ಸಿನಿಮಾಗಳನ್ನ ನೀಡ್ತಾ ಇರುವಂತಹ, ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಓನ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಸರ್. ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನಿ ಸರ್, ಹಾರ್ಟ್ಲಿ ವೆಲ್ಕಮ್. ನಾನಿ ಸರ್, ಒನ್ಸ್ ಅಗೇನ್ ವೆಲ್ಕಮ್ ಟು ನಮ್ಮ ಬೆಂಗಳೂರು. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಎಸ್ ಯು ಕ್ಯಾನ್ ಸೇ ಪ್ಲೀಸ್ ಸರ್. ಅದೇ ರೀತಿಯಾಗಿ ಮತ್ತೊಬ್ಬರು ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ, ತಾವು ಮಾಡಿದಂತಹ ಮೊದಲ ಸಿನಿಮಾದಲ್ಲಿ ಅಭಿಮಾನಿಗಳನ್ನ ಸಂಪಾದಿಸಿದವರು. ಅಷ್ಟೇ ಅಲ್ಲ, KGF ಸಾಮ್ರಾಜ್ಯದ ರಾಣಿಯವರು, ನಮ್ಮ ರಾಕಿ ಭಾಯ್ನ ರೀನಾ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ದ ಬ್ಯೂಟಿಫುಲ್ ಶ್ರೀನಿಧಿ ಶೆಟ್ಟಿ ಆನ್ ಸ್ಟೇಜ್ ಪ್ಲೀಸ್. ಶ್ರೀನಿಧಿ ಅವರೇ, ನಿಮಗೂ ಬೆಂಗಳೂರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಕರ್ನಾಟಕ. ನಾನಿ ಸರ್ಗೆ ಶ್ರೀನಿಧಿ ಶೆಟ್ಟಿ ಅವರ ಪ್ರೊಫೈಲ್ ಯಾವ ಸೈಡ್ ಅಂತ ಕೂಡ ಗೊತ್ತು ಸರ್. ಸೀರಿಯಸ್ಲಿ ದಟ್ಸ್ ಆಲ್ ಕರೆಕ್ಟ್. ಇದೀಗ ನಮ್ಮ ಇಬ್ಬರು ಸ್ಟಾರ್ಗಳ ಜೊತೆಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಬ್ಯಾಂಗ್ಳೂರ್ ಕುಮಾರ್ ಫಿಲ್ಮ್ಸ್ನ ಬ್ಯಾಂಗ್ಳೂರ್ ಕುಮಾರ್ ಸರ್, ನೀವು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಸರ್, ನಿಮಗೂ ಕೂಡ. ಎಸ್, ಬಿಫೋರ್ ವಿ ಬಿಗಿನ್ ದ ಪ್ರೆಸ್ ಮೀಟ್, ನಾನಿ ಸರ್, ಫಸ್ಟ್ ಆಫ್ ಆಲ್ ಒನ್ಸ್ ಅಗೇನ್ ಅ ವಾರ್ಮ್ ವೆಲ್ಕಮ್ ನಮ್ಮ ಎಲ್ಲ ಕರ್ನಾಟಕದ ಫ್ಯಾನ್ಸ್ ಅಂಡ್ ಮೀಡಿಯಾದವರ ಪರವಾಗಿ ನಿಮಗೆ. ಹೌ ಇಟ್ ಫೀಲ್ಸ್ ಟು ಬಿ ಬ್ಯಾಕ್ ಇನ್ ಬೆಂಗಳೂರು? First of all, good morning to the media here. Thank you so much for being here today. And thank you, Shamira. It was so nice meeting you in Hyderabad and to see you again here. Thank you so much. You're doing a wonderful job. And where do I start with? Bangalore, now it has become a ritual that we always, in my promotions, end of the tour happens in Bangalore every single time. Just before the release, just 1 day or 2 days before the release is where I reach Bangalore. So every time, by the time I reach Bangalore, the butterflies are at its peak. And so this vibe, this ambience is something I've got used to, and I will never ever miss coming to Bangalore before the release. This is a promise. From here onward, it's just not this film, but every film. And I have friends here. Every time I come, you know, Shivana treats me with so much love, and Sudeepana is extremely close to me, like family. So it also feels like
I belong to here also in so many ways, and every single time since last I don't know, since the time of Iga, and then especially last 5-6 films, every film has done extremely well in Bangalore, and so many times I keep wondering why so much love. Okay, and then I think it's just the films and the connection we share is something else, and I see that kind of love from the time I get down in the airport itself in Bangalore. Thank you so much for making me feel like one of your own, and this time it's even more special because we have Srinidhi, and Srinidhi is from here. But only one disappointment this time is that I thought, okay, our actress is from here, and I thought we will be invited home, some nice Kannada, local lunch, nice food and all that. I thought she'll host us and all. She didn't invite us home, so that is the only disappointment. Otherwise, the trip is going great, and no, it's okay. I understand. It's okay, no problem. Next time maybe. Okay, 3 to 4 you can call. I will call you before that. Don't worry. Thank you. So, yeah, jokes apart, Srinidhi actually dubbed for herself in Kannada, and in fact because we were running out of time and she was in USA and all that, she dubbed for Telugu. It took a little long, obviously it's a different language and all that, and we all, with some track voice, they already got her dubbed the Kannada version and all that. When from there she said, Kannada cannot be anybody else's voice, it has to be my voice. She came back a little early, a couple of days early, and she dubbed for Kannada herself, and I think that's such that kind of love for your own language is very beautiful to witness. Thank you so much, Srinidhi. Thank you. And we just have one day in between watching Hit 3 on big screens, and I am extremely confident about the film. I have seen the film. I think you will have a great experience watching this film. Especially go to a packed theater, and I think there are so many moments in the film where the crowd will erupt, and I think it's very rarely a thriller and this kind of adrenaline matches in the films, and that too when it happens naturally or organically, that I think is the best combination, and Hit 3 turned out to be exactly that. And once again, thank you so much to the media. I'm just waiting, looking forward to see your reactions, see your reviews, see how you will own Hit 3, and I cannot wait. Thank you so much. Thank you so much, Nani sir. Yes, Prashnottarku munna Srinidhi Shetty. Sorry, Yes. 1 second. I especially want to thank sir for doing this, releasing the film here, and I'm happy we started off with Court, and the Court really brought us a lot of success and a lot of respect and a lot of love also. So our collab started with that film. I think that is a sign in itself. I think now we'll go to the next level with Hit 3. Thank you. Thank you once again, sir. Yes. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವರು ಎಲ್ಲ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಿತ್ರ, ನಮ್ಮ Hit 3 ರಿಲೀಸ್ ಆಗ್ತಾ ಇದೆ May 1st ಬಂದೇ ಬಿಡ್ತಲ್ಲ, ನಾಳೆ ಒಂದಿನ ರಿಲೀಸ್ ಆಗ್ತಾ ಇದೆ. ನನ್ನ ಮೂವಿ ಸ್ವಲ್ಪ ಟೈಮ್ ಆದ್ಮೇಲೆ ಬರ್ತಾ ಇರೋದು ತೆರೆ ಮೇಲೆ. ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದು 2.5-3 ವರ್ಷ ಆದ್ಮೇಲೆ. ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. KGF ಇಂದ KGF 1, KGF 2 ನೀವು ಕೊಟ್ಟಿರುವಂತಹ ಪ್ರೀತಿ, ಸಪೋರ್ಟ್, ಇವತ್ತಿಗೂ ನಾನು ಕೆಲಸ 1-2 ವರ್ಷ 3 ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ, ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು. ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಮುಂದಕ್ಕೂ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ತಪ್ಪದೆ Hit 3 ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ. ಈ ಮೂವಿ ನಾನಿ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ. ಯಾಕಂದ್ರೆ ತೆಲುಗು ಅಲ್ಲಿ ಫಸ್ಟ್ ಮೂವಿ ಅದು ನಾನಿ ಅವ್ರ ಜೊತೆ ಸಿಕ್ಕಿರೋದು. ನಾನು ಇನ್ಫ್ಯಾಕ್ಟ್ ನಾನೇ ಅವ್ರನ್ನ ಮೊದಲನೇ ಸಲ ಸಿಕ್ಕಿದಾಗನು ಹೇಳಿದ್ದೆ, ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರು ಯಾರು ಅಂತ ಗೊತ್ತು. ಬಿಕಾಸ್ ಅವ್ರು ಅನ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ, ಇವಳಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ. ಐ ವಾಸ್ ಲೈಕ್, ಇಲ್ಲ, ಕರ್ನಾಟಕದಲ್ಲಿ ವಿ ಆಲ್ ಲವ್ ಯು, ನಿಮ್ಮ ಮೂವೀಸ್ನ ತುಂಬಾ ನೋಡ್ತೀವಿ, ನಿಮ್ಮ ಮೂವೀಸ್ ಕಾಯ್ತೀವಿ,
ಸೊ ಈಸ್ ಒನ್ ಆಫ್ ದೋಸ್ ಆಕ್ಟರ್ಸ್ ನಮ್ಮವರು ಅಂತ ನಮ್ಗೊಂದು ಫೀಲಿಂಗ್ ಇರುತ್ತಲ್ವಾ. ನಾವು ಅವ್ರನ್ನ ಮೀಟ್ ಆಗಿಲ್ಲ ಅಂದ್ರೂ ಅವ್ರ ಮೂವೀಸ್ ಆಗ್ಲಿ, ಅವ್ರ ಇಂಟರ್ವ್ಯೂಸ್ ಆಗ್ಲಿ, ಅವ್ರನ್ನ ಆನ್ ಸ್ಕ್ರೀನ್ ಆಗ್ಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ ಇಲ್ಲ ನಮ್ಮವರು, ನಮ್ಮ ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ. ಅವ್ರನ್ನ ಮೀಟ್ ಆದ್ಮೇಲೂ ಅವ್ರು ಹಾಗೇನೆ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿಡ್ ನಾಟ್ ಡಿಸಪಾಯಿಂಟ್ ಮೀ, ಇಟ್ ಆಲ್ವೇಸ್ ಡಬಲ್ಡ್ ಅಂಡ್ ಟ್ರಿಪಲ್ಡ್. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ದಟ್ ಯು ಅಂಡ್ ನಮ್ಮ ಡೈರೆಕ್ಟರ್ ಶೈಲೇಶ್ ಅವರು ನನ್ನನ್ನು ಈ ಮೂವಿಗೆ ಕನ್ಸಿಡರ್ ಮಾಡಿ ಈ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಕತೆ ತುಂಬಾ ಚೆನ್ನಾಗಿದೆ. ಹಿಟ್ 1 ಹಿಟ್ 2 ನೋಡಿದ್ದೀರಾ. ಹಿಟ್ 3 ಇನ್ನೂ ಅದಕ್ಕಿಂತನೂ ಒಂದು ಬೇರೆನೆ ದ ಥ್ರೆಡ್ ನಾಟ್ ಹಾಗೆ ಇರ್ಬೋದು, ಫೀಲ್ ಹಾಗೆ ಇರ್ಬೋದು, ಬಟ್ ದ ವೇ ಇಟ್ ಇಸ್ ಮೇಡ್, ದ ವೇ ಇಟ್ ವಿಲ್ ಬಿ ಶೋನ್, ಎಕ್ಸಿಕ್ಯೂಟೆಡ್ ಸ್ವಲ್ಪ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲರೂ ಅದನ್ನ ನೀವು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸೊ ಎಂಜಾಯ್ ಮೇ ಫಸ್ಟ್. ಹಾ, ಆಮೇಲೆ 1 and 2 ನೀವು ನೋಡಿಲ್ಲ ಅಂದ್ರೂ ಹಿಟ್ 3 ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ತರ ಇದೆ. ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ, ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ. ಒಂದ್ 2-3 ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ, ಕ್ಯಾರೆಕ್ಟರ್ಸ್ಗಳು. ಬಟ್ ಅದನ್ನ ಬಿಟ್ರೆ ನೀವು ಹಿಟ್ 1 ಹಿಟ್ 2 ನೋಡಿಲ್ಲ ಅಂದ್ರೂ ಹಿಟ್ 3 ನ ನೀವು ಸೆಪರೇಟ್ ಆಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಅದು ಸ್ಟ್ಯಾಂಡ್ ಅಲೋನ್ ಮೂವಿ ತರ ಸರ್ವ್ ಮಾಡುತ್ತೆ. ನಿಮ್ಗೆ ಹಾಗೂ ನೋಡಕ್ಕಿದ್ರೆ ಹಿಟ್ 2 ಎಂಡಿಂಗ್ ನೋಡಿ, ಕ್ಯಾಮಿಯೋಲ್ ಬರ್ತಾರಲ್ವಾ ಅವರು, ಅವ್ರ ಇಂಟ್ರೊಡಕ್ಷನ್ ಆಗುತ್ತಲ್ವಾ. ಸೊ ಹಿಟ್ 2 ಎಂಡಿಂಗ್ ಅಲ್ಲಿ ಅವ್ರು ಬರ್ತಾರೆ, ದೆನ್ ಇಟ್ ಕಂಟಿನ್ಯೂಸ್ ವಿತ್ ಹಿಟ್ 3. ಸೊ even if you have not watched hit 1 hit 2 ಪರವಾಗಿಲ್ಲ, hit 3 can be watched as a standalone movie. ಯಾ, ನೀವು ಅದನ್ನ ನೋಡಿದ್ರೆ ಬೋನಸ್. ಹಿಟ್ 1 ಹಿಟ್ 2 ನಿಮ್ಗೆ ಟೈಮ್ ಇದ್ರೆ ಅದನ್ನು ನೋಡ್ಕೊಂಡು ಬನ್ನಿ. ಬಟ್ above 18 ಎಲ್ಲರೂ, ಬಿಕಾಸ್ ಸರ್ಟಿಫಿಕೇಟ್ ಇಸ್ ಲೈಕ್ ದಟ್. ಖಂಡಿತ. ಥ್ಯಾಂಕ್ ಯು ಸೊ ಮಚ್. That is the irony of today. Arjun Sarkar squad cannot watch Arjun Sarkar on big screen. ಎಲ್ಲ ಮಕ್ಕಳು ಬಂದಷ್ಟು ಪ್ರೀತಿ ತೋರಿಸಿದ್ರು ಮಕ್ಳಿಗೆ ಮೂವಿ ನೋಡಕ್ ಆಗಲ್ಲ. ಅದನ್ನ ಅವ್ರು 18 ವರ್ಷ ಕಾಯ್ಬೇಕು. ಎಸ್, ಇದೀಗ ಮಾಧ್ಯಮ ಮಿತ್ರರಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ.